ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಸಿಯಾಗಿ ವೆಜಿಟೇಬಲ್ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಣ್ಣೆ, ಬಾತ್ ಮಸಾಲ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಕಾರದ ಪುಡಿ, ಉಪ್ಪು, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅಕ್ಕಿ. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಬಾತ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈಗ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಅದನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಅದಕ್ಕೆ ಹಚ್ಚಿಟ್ಕೊಂಡಿರೋಂತಹ 2 ಟೊಮೊಟೊನ ಹಾಕಿ ಚೆನ್ನಾಗಿ ಟೊಮೊಟೊ ಬಾಡೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಕಲರ್ ಚೇಂಜ್ ಆಗ್ತಾ ಇದೆ, ಅದನ್ನು ಗಮನಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನಾವು ಹಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್, ನೀವು ನಿಮ್ಮಿಷ್ಟ ಬಂದಿರೋಂಥ ಯಾವುದಾದ್ರೂ ಒಂದು ತರಕಾರಿಗಳನ್ನ ಮಿಕ್ಸಲ್ಲಿ ನೀವು ಹಾಕೋಬೋದು. ಇದಕ್ಕೆ ಬೇಕಾದರೆ ನೀವು ಪನ್ನೀರ್ ಹಾಕೋಬೋದು, ಮಶ್ರೂಮ್ ಹಾಕೋಬೋದು, ನಿಮ್ಗೆ ಯಾವುದಿಷ್ಟ ಆ ಒಂದು ವೆಜಿಟೇಬಲ್ಸ್ನ ನೀವು ಅದಕ್ಕೆ ಹಾಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಅರಿಶಿನ ಹಾಕಿ ನಂತರ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇಲ್ಲಿ ಈ ಲೋಟದಲ್ಲಿ 3 ಗ್ಲಾಸು ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ನಾವು 3 ಲೋಟಕ್ಕೆ ಡಬಲ್ ನೀರನ್ನ ನೀವು ಹಾಕೋಬೇಕು. ಈಗ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಅದಕ್ಕೆ ಹಾಕೋಬೇಕು. ಈಗ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಅದಕ್ಕೆ ಹಾಕಿ ಕುಕ್ಕರ್ನ ಮುಚ್ಚಬೇಕು. ನಾವು ಜಾಸ್ತಿ ವಿಷಲ್ ಏನು ತೊಗೊಳ್ಳೋದು ಬೇಡ, 2 ವಿಷಲ್ ತೊಗೊಂಡ್ರೆ ಸಾಕು. ನೋಡಿ ಯಾವ ರೀತಿ ಬಂದಿದೆ ಅಂತ. ರುಚಿಕರವಾದಂತಹ ವೆಜಿಟೇಬಲ್ ಬಾತ್ ಸವಿಯಲು ಸಿದ್ಧ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.